ಇವತ್ತಿನ ಈ ವಿಡಿಯೋ ಸಂಚಿಕೆಯಲ್ಲಿ ಡ್ರೋನ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡಬೇಕಂತ ನಾನು ಇಚ್ಛೆಪಟ್ಟೆ. ಸೊ ಡ್ರೋನಿನ ಹಿಸ್ಟ್ರಿ, ಡ್ರೋನ್ ಕಮರ್ಷಿಯಲೈಸ್ ಎಲ್ಲಿಂದಗೊಳ್ತು, ಹಾಗೆ ಡ್ರೋನ್ಗಳನ್ನು ಎಲ್ಲಿ ಹಾರಿಸ್ಬೇಕು, ಎಲ್ಲಿ ಹಾರಿಸ್ಬಾರ್ದು, ಹಾಗೆ ಡ್ರೋನ್ ಹಾರಿಸ್ಲಿಕ್ಕೆ ಬೇಕಾಗಿರುವಂಥ ಡ್ರೋನ್ ಪೈಲಟ್ ಲೈಸೆನ್ಸ್ ತಗೊಳ್ಳಿಕ್ಕೆ ನಿಮಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸ್, ಹಾಗೆ ಆ ಕೋರ್ಸ್ ಹೇಗೆ ಸ್ಟ್ರಕ್ಚರ್ಡೈಸ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ದಿಸ್ ವಿಲ್ ಬಿ ಮೋರ್ ಆಫ್ ಥಿಯರಿಟಿಕಲ್ ಸೆಷನ್, ಒನ್ ಆನ್ ಒನ್ ಕನ್ವರ್ಸೇಷನ್ ಥರ. ಸೊ ನಿಮಗೆ ನನ್ನಲ್ಲಿ ಇರುವಂಥ ಡ್ರೋನ್ ರಿಲೆವೆಂಟ್ ಅಥವಾ ಡ್ರೋನ್ ಇಂಡಸ್ಟ್ರಿ ರಿಲೆವೆಂಟ್ ಏನೆಲ್ಲ ಮಾಹಿತಿ ಇದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಈ ವಿಡಿಯೋನ ನಾಟ್ ಇನ್ ಅ ಎಡಿಟೆಡ್ ಫಾರ್ಮ್ ಬಟ್ ಮೋರ್ ಆಫ್ ಎಜುಕೇಷನಲ್ ಫಾರ್ಮ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಆ್ಯಂಡ್ ಗೇನ್ ದ ನಾಲೆಜ್ ಅಬೌಟ್ ದ ಡ್ರೋನ್ ಇಂಡಸ್ಟ್ರಿ ಇನ್ ಡೆಪ್ತ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಫೋಟೋದಲ್ಲಿ ನೀವು ನೋಡ್ತಿರ್ಬೋದು. ಇದನ್ನು ನೋಡಿ ನಿಮ್ಗೆ ಏನು ಅನಿಸ್ಬೋದು? ಈ ಬಲೂನ್ಗಳ ಮುಖಾಂತರ ಅದ್ರ ಕೆಳಗೆ ಬೆಂಕಿ ಹಾಕಿ ಒಂದು ಕಡೆ ಸೋಲ್ಜರ್ಸ್ ಎಲ್ಲ ನಿಂತಿದ್ದಾರೆ, ಇನ್ನೊಂದು ಕಡೆ ಯುದ್ಧ ನಡೀತಿದೆ ಅನ್ನೋ ವಾತಾವರಣ ಇದೆ. ಸೊ ಈ ಬಲೂನ್ಸ್ಗಳ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ನಿಮ್ಗೆ ಕಾಣಿಸುತ್ತೆ. ಹಾಗೆ ಆ ಬಲೂನ್ಸ್ಗಳನ್ನು ನಾನು ಡ್ರೋನ್ ಅಂತ ಕರೆದ್ರೆ ನೀವು ಒಪ್ಕೊಳ್ತೀರಾ? ಐ ಗಿವ್ ಯು 5 seconds, ಯು ಥಿಂಕ್ ಆ್ಯಂಡ್ ಲೆಟ್ ಮಿ ನೋ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. 5, 4, 3, 2, 1. ಸೊ ಇದೊಂದು ಯುದ್ಧ ಪ್ರಸಂಗ. 1849 ಈ ಟೈಮಲ್ಲಿ ಯುದ್ಧ ನಡೀತಿರುವಾಗ ಅಪೋನೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಏರ್ ಬಲೂನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಈ ಏರ್ ಬಲೂನ್ಸಲ್ಲಿ ಬಾಂಬ್ಸ್ಗಳನ್ನು ಪ್ಲೇಸ್ ಮಾಡಿರ್ತಾರೆ. ಹಾಗೆ ಅದ್ರ ಕೆಳಗೆ ಫೈರ್ ಹಾಕಿ ದಿ ಸೆಂಡ್ ಇಟ್ ಟುವರ್ಡ್ಸ್ ದ ಎನಿಮೀಸ್. ನಾವು ಯು ಮೇ ಆಸ್ಕ್ ಮೀ, ಸರ್ ಅದು ಹೇಗೆ ಒಂದು ಬಲೂನ್ನ ನೀವು ಡ್ರೋನ್ ಅಂತ ಕರಿತೀರಾ? ಅದಕ್ಕೆ ಒಂದು ಫ್ಯಾನ್ ಅಥವಾ ಪ್ರೊಪೆಲ್ಲರ್ ಇಲ್ಲ, ಅಥವಾ ಕಂಟ್ರೋಲ್ ಮಾಡಲಿಕ್ಕೂ ಸಹ ಆಗೋದಿಲ್ಲ, ಅದು ಹೇಗೆ ಹೇಳ್ತೀರಾ? ಸೊ ಬೇಸಿಕಲಿ ಈ ಬಲೂನ್ಸ್ಗಳನ್ನ ಹಾರಲಿಕ್ಕೆ ಬಿಡ್ತಾರೆ. ಹಾರಲಿಕ್ಕೆ ಬಿಟ್ಟ ಮೇಲೆ ವಿಂಡ್ ಕರೆಂಟ್ ಮುಖಾಂತರ ಅದಕ್ಕೆ ಪರ್ಟಿಕ್ಯುಲರ್ ಡಿರೆಕ್ಷನ್ನ ಕೊಡ್ತಾರೆ. ಹಾಗೆ ಅದರಲ್ಲಿರುವಂಥ ಬಾಂಬ್ಸ್ಗಳಿಗೆ ಟೈಮರ್ ಸೆಟ್ ಆಗಿರುತ್ತೆ. ಸೊ ಯು ಅಂಡರ್ಸ್ಟ್ಯಾಂಡ್? ಇದನ್ನ ದೇ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಆಸ್ ದ ಡ್ರೋನ್. ದ ಟರ್ಮಿನಾಲಜಿ ಫಾರ್ ದ ಡ್ರೋನ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಪೀರಿಯಡ್ ಆಫ್ ಟೈಮ್. ಅಂದರೆ 1849 ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಅನಂತರ ಹಲವಾರು ಯುದ್ಧಗಳಲ್ಲಿ ಡ್ಯೂರಿಂಗ್ 1918, 1919 ಈ ಟೈಮಲ್ಲೆಲ್ಲ ಡ್ರೋನ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ಫ್ರೇಮ್ಡ್ ಸೋ ವೆಲ್, ಅದು ಯುದ್ಧಕ್ಕೆ ಕರೆಕ್ಟಾಗಿ ಆ್ಯಪ್ಟ್ ಆಗಿರುತ್ತೆ. ಇದಾದ್ಮೇಲೆ ಬರೋದೇ ಕಮರ್ಷಿಯಲೈಸೇಷನ್ ಪ್ರಾಸೆಸ್. ಕಮರ್ಷಿಯಲೈಸೇಷನ್ ಅಂದರೆ ಡ್ರೋನ್ಸ್ಗಳನ್ನು ಒಂದು ರೆವೆನ್ಯೂ ಪರ್ಪಸ್ಗಳಿಗೆ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ 1980 ಟು 2000, 2010 ಇವೆಲ್ಲ ಪ್ರಯತ್ನ ಆಗಿರುತ್ತೆ, ಬಟ್ ದೇ ಡಿಡ್ ನಾಟ್ ಸಕ್ಸೀಡ್. ಬಟ್ ಡ್ಯೂರಿಂಗ್ 2013 ಒಂದು ಡ್ರೋನ್ ಕಂಪ್ನಿ ಸಕ್ಸೀಡ್ ಆಗುತ್ತೆ ಆ್ಯಂಡ್ ದೇ ಲಾಂಚ್ಡ್ ಅ ಡ್ರೋನ್ ಕಾಲ್ಡ್ ಫ್ಯಾಂಟಮ್. ಆ್ಯಂಡ್ ದಟ್ ವಾಸ್ ಬೀನ್ ಡನ್ ಬೈ ದ ಕಂಪ್ನಿ ಕಾಲ್ಡ್ DJI. ಸೊ ಯಾಕೆ ಈ ಡ್ರೋನ್ಸ್ಗಳು ಸಕ್ಸೀಡ್ ಆಗಲಿಲ್ಲ ಆ ಟೈಮ್ವರೆಗೂ ಅಂದರೆ, ಡ್ರೋನ್ಗಳು ಯು ಕ್ಯಾನ್ ಸಿ ಒಂದೇ ಪೊಸಿಷನಲ್ಲಿ ಹೋವರ್ ಆಗುತ್ತೆ, ಅಂದರೆ ನಿಲ್ಲುತ್ತೆ, ಗಾಳಿಯಲ್ಲಿ ಒಂದೇ ಜಾಗದಲ್ಲಿ ನಿಲ್ಲುತ್ತೆ. ದ ಟರ್ಮಿನಾಲಜಿ ಇಸ್ ಕಾಲ್ಡ್ ಎಸ್ ಹೋವರಿಂಗ್. ಈ ಕಾನ್ಸೆಪ್ಟ್ನ DJI ಅವರು ತುಂಬ ಟೈಮಿಂದ ಕ್ರ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ್ಯಂಡ್ ದೇ ಸಕ್ಸೀಡೆಡ್. ಫ್ರಮ್ ದೆಮ್ ಅ ಫ್ಯಾಂಟಮ್ ಡ್ರೋನ್ ವಾಸ್ ಬಿನ್ ಲಾಂಚ್ಡ್. ಆ ಡ್ರೋನ್ ಮುಖಾಂತರ ಕ್ಯಾಮ್ರಾ ಗಿಂಬಲ್ಡ್ ಆಗಿರುತ್ತೆ. ಓಕೆ, ಸೊ ಈ ಕ್ಯಾಮ್ರಾಯಿಂದ ಹಲವಾರು ರೀತಿಯಾದಂಥ ಕ್ಯಾಪ್ಚರಿಂಗ್ ಅಂದರೆ ಏರಿಯಲ್ ಫೋಟೋ ಕ್ಯಾಪ್ಚರಿಂಗ್, ವಿಡಿಯೋ ಕ್ಯಾಪ್ಚರಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅದರ ಮುಖಾಂತರ ಮದುವೆಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ, ಹಲವಾರು ಪ್ರೋಗ್ರಾಮ್ಸ್ಗಳಲ್ಲೆಲ್ಲ ಡ್ರೋನ್ಸ್ಗಳನ್ನ ಯೂಸ್ ಮಾಡೋಕೆ ಶುರು ಮಾಡ್ತಾರೆ. ನಾವು ಲುಕ್ ಎಟ್ ದಿಸ್ ಇಮೇಜ್. ಈ ಇಮೇಜ್ ನೋಡಿ ನಿಮಗೆ ಏನು ಅನಿಸುತ್ತೆ? ಜಸ್ಟ್ ಥಿಂಕ್ ಫಾರ್ 5 seconds. 5, 4, 3, 2, 1. ಸೊ ಈ ಇಮೇಜ್ನ ನೀವು ನೋಡಿದ್ರೆ ಒಬ್ಬ ವ್ಯಕ್ತಿ ಒಂದು ಬರ್ಡೇ ಇವೆಂಟಲ್ಲಿ ಡ್ರೋನ್ನ ಫ್ಲೈ ಮಾಡ್ತಾ ಇರ್ತಾರೆ. ಅದೇ ಹಾಗೆ ಬ್ಯಾಕ್ಗ್ರೌಂಡ್ನ ನೋಡೋಕೆ ಹೋದರೆ ಅಲ್ಲಿ G20 ಸಮಿಟ್ ಅನ್ನೋ ಬೋರ್ಡ್ ಮೆನ್ಷನ್ಡ್ ಆಗಿರುತ್ತೆ. ಯುನೋ 2023 ನಮ್ಮ ದೇಶದಲ್ಲಿ G20 ಸಮಿಟ್ ಆಗಿತ್ತು ಆ್ಯಂಡ್ ದಟ್ ಟು ಹ್ಯಾಪನ್ಡ್ ಇನ್ ಡೆಲ್ಲಿ. ಸೊ ಯು ಕ್ಯಾನ್ ಸಿ ದ ಬ್ಯಾಕ್ಗ್ರೌಂಡ್. ಸೊ ಒಂದೇ ಪಿಕ್ಚರಲ್ಲಿ ಹಲವಾರು ವಿಷಯಗಳು ಇದೆ ಅಂದರೆ ಸಮಥಿಂಗ್ ಎ ಸ್ಟೋರಿ ಬಿಹೈಂಡ್ ಇಟ್, ರೈಟ್? ಈ ವ್ಯಕ್ತಿ ತನ್ನ ಡ್ರೋನ್ನ ಹಾರಿಸ್ತಿರುವಾಗ ಆ ಜಾಗ, ಆ ಪರ್ಟಿಕ್ಯುಲರ್ ಜಾಗ ರೆಸ್ಟ್ರಿಕ್ಟೆಡ್ ಝೋನ್ ಆಗಿರುತ್ತೆ. ನಥಿಂಗ್ ಬಟ್ ಆ ಏರಿಯಾಗಳಲ್ಲಿ ಡ್ರೋನ್ಗಳನ್ನ ಹಾರಿಸೋದು ನಿಷೇಧ ಆಗಿರುತ್ತೆ. ಬಟ್ ದಿಸ್ ಮ್ಯಾನ್ ಹ್ಯಾಡ್ ನೋ ಐಡಿಯಾ. ಅಲ್ಲಿ ಹಾರಿಸ್ಬೇಕಾ, ಹಾರಿಸ್ಬಾರ್ದಾ, ಯಾಕೆ ಹಾರಿಸ್ಬಾರ್ದು, ಏನಾಗ್ತಿದೆ ಅಂತ ಐಡಿಯಾ ಇರಲಿಲ್ಲ. ಸೊ G20 ಸಮಿಟ್ ಆಗ್ತಿರೋದ್ರಿಂದ ಆ ಜಾಗದಲ್ಲಿ ಹಲವಾರು ದೇಶದಿಂದ VIPsಗಳು ಬಂದಿರ್ತಾರೆ. ಹಾಗೆ ಮಿನಿಸ್ಟರ್ಸ್ಗಳು ಇರ್ತಾರೆ, ನಮ್ಮ ದೇಶದ ಮಿನಿಸ್ಟರ್ಸ್, MPs, MLAs, ಎಕ್ಸೆಟ್ರಾ, ಆಲ್ ಆಫ್ ದೆಮ್, ಪ್ರೈಮ್ ಮಿನಿಸ್ಟರ್ಸ್, ಎವ್ರಿಬಡಿ. ಸೊ ಆ ಮೂಮೆಂಟಲ್ಲಿ ಒಂದು ಡ್ರೋನ್ ಹಾರಾಡ್ತಿದ್ರೆ ವಿಚ್ ಇಸ್ ನಾಟ್
ಅಥರೈಸ್ಡ್. ಓಕೆ, ನಾಟ್ ಅಥರೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಆ ಡ್ರೋನ್ ಹಾರಾಡ್ತಿದ್ರೆ ನಾವು ಇನ್ ದ ಪರ್ಸ್ಪೆಕ್ಟಿವ್ ಆಫ್ ದ ಸೋಲ್ಜರ್ಸ್ ನಾರ್ ಅವರ್ ಪೊಲೀಸ್ ಮ್ಯಾನ್ಸ್ ಏನು ಮಾಡ್ಬೋದು? ಫಸ್ಟ್ ಆಫ್ ಆಲ್ ದೇ ಟುಕ್ ಡೌನ್ ದ ಡ್ರೋನ್. ಸೆಕೆಂಡ್ಲಿ ದೇ ಅರೆಸ್ಟೆಡ್ ದ ಮ್ಯಾನ್. ಥರ್ಡ್, ದೇ ಫೈಂಡ್ ಹಿಮ್ ದ ಲ್ಯಾಕ್ಸ್ ಆಫ್ ಮನಿ ಹ್ಯಾಸ್ ಅ ಪೆನಾಲ್ಟಿ. ಸೊ ನಿಮಗೊಂದು ಪ್ರಶ್ನೆ ನಾನು ಕೇಳೋದು, ಈಗ ಡ್ರೋನ್ ಹಾರಿಸ್ತಿರೋದು ಅವನಿಗೆ ಗೊತ್ತಿರಲಿಲ್ಲ, ಬಟ್ ಅವನ್ನ ಅರೆಸ್ಟ್ ಯಾಕೆ ಮಾಡಿದ್ರು? ಆ ಡ್ರೋನ್ನ ಯಾಕೆ ಸೀಸ್ ಮಾಡಬೇಕಿತ್ತು? ಹಾಗೆ ಫೈನ್ ಯಾಕೆ ಹಾಕಬೇಕಿತ್ತು? ಅವ ಯಸ್ ಜಸ್ಟ್ ಕ್ಯಾಪ್ಚರಿಂಗ್ ದ ಬರ್ಡೇ ಇವೆಂಟ್ ಅಲ್ಲ. ಈ ಥರದಂಥ ಕ್ವಶನ್ಸ್ ನಮ್ಮ ತಲೆಯಲ್ಲಿ ಓಡ್ತಿರ್ಬೋದು, ಬಟ್ ಇನ್ ಅ ಪರ್ಸ್ಪೆಕ್ಟಿವ್ ಆಫ್ ಸೋಲ್ಜರ್ ಇಟ್ಸ್ ಅಗೇನ್ಸ್ಟ್ ದ ಸೆಕ್ಯೂರಿಟಿ. ಆ್ಯಂಡ್ ವೆನ್ ಇಟ್ಸ್ ಇನ್ ಅ ರೆಸ್ಟ್ರಿಕ್ಟೆಡ್ ಝೋನ್ ಯು ಕ್ಯಾನಾಟ್ ಫ್ಲೈ ಅಟ್ ದಟ್ ಝೋನ್. ಇದ್ರ ಬಗ್ಗೆ ಆಲ್ರೆಡಿ ಒಂದು ಕಂಪ್ಲೀಟ್ ವಿಡಿಯೋ ಇದೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದ ಐ ಬಟನ್ ಆರ್ ಐಲ್ ಗಿವ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ವಾಚ್ ಇಟ್ ಲೇಟರ್. ಸೊ ಈ ಕತೆ ಜೊತೆಗೆ ನಾನು ನಿಮ್ಗೊಂದು ವಿಷಯ ಹೇಳಲಿಕ್ಕೆ ಹೋಗಿದ್ದೇನೆಂದರೆ, ಬಿಫೋರ್ ಯು ಫ್ಲೈ ಅ ಡ್ರೋನ್ ಎಟ್ ಎನಿ ಪ್ಲೇಸ್ ಯು ನೀಡ್ ಟು ಬಿ ಅವೇರ್ ಅದು ಯಾವ ಝೋನಲ್ಲಿ ಬರುತ್ತೆ ಅಂತ. ಸರ್ ನಮಗೆ ಈ ಝೋನ್ ಬಗ್ಗೆ ಗೊತ್ತಿಲ್ಲ, ಈ ಎಲ್ಲಿ ಹಾರಿಸ್ಬೇಕಂತ ಗೊತ್ತಿಲ್ಲ. ಹೌ ಡು ವಿ ಫೈಂಡ್ ಇಟ್ ಔಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಮೇಜ್. ಸೊ ಈ ಪಿಕ್ಚರ್ ನೀವು ನೋಡಿದಾಗ ನಿಮಗೆ ಕಾಣಿಸ್ಬೋದು, ದೇರ್ ಆರ್ ಮಲ್ಟಿಪಲ್ ಕಲರ್ಸ್ ಆನ್ ಆರ್ ಇಂಡಿಯನ್ ಮ್ಯಾಪ್. ಈ ಕಲರ್ಸ್ಗಳು ಆಲ್ಮೋಸ್ಟ್ ರೆಡ್ ಯೆಲ್ಲೋಗಳಲ್ಲಿದೆ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಸಮ್ ಆರೆಂಜ್ ಕಲರ್ ಆಲ್ಸೋ. ದಟ್ಸ್ ಅ ಬ್ಲೆಂಡ್ ಆಫ್ ರೆಡ್ ಆ್ಯಂಡ್ ಯೆಲ್ಲೋ, ನಥಿಂಗ್ ಬಟ್ ಯೆಲ್ಲೋ ಇಟ್ ಸೆಲ್ಫ್. ಸೊ ಏನಿದು? ವಾಟ್ ಇಸ್ ದಿಸ್ ರೆಡ್ ಆ್ಯಂಡ್ ಯೆಲ್ಲೋ ಸ್ಟಫ್? ಎಲ್ಲಿ ಡ್ರೋನ್ಸ್ಗಳನ್ನ ಹಾರಿಸ್ಬೇಕು ಹಾರಿಸ್ಬಾರ್ದು ಅನ್ನೋದು ಇದ್ರ ಜೊತೆಗೆ ಏನೋ ಕನೆಕ್ಟಿವಿಟಿ ಇದೆಯಾ? ಸೊ ಈ ಥರದಂಥ ನಿಮ್ಮ ಕ್ವಶನ್ ಇದ್ದರೆ ಐ ಆನ್ಸರ್ ಇಟ್. ನಮ್ಮ ದೇಶನ ಏರ್ ಸ್ಪೇಸ್ ಮ್ಯಾಪ್ ಮುಖಾಂತರ 3 ಕಲರ್ ಝೋನ್ಸ್ಗಳಲ್ಲಿ ಡಿವೈಡ್ ಮಾಡಿರ್ತಾರೆ. ಒನ್ ಇಸ್ ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್. ಸೊ ನೀವು ಟ್ರಾಫಿಕ್ ಲೈಟ್ನ ಇಮ್ಯಾಜಿನ್ ಮಾಡ್ಕೊಳ್ಬೋದು ಟು ಗೆಟ್ ಕನೆಕ್ಟಿವಿಟಿ. ಸೊ ಈ ರೆಡ್ ಕಲರ್ ನೀವು ನೋಡ್ತಿದ್ದೀರಲ್ಲ ಸರ್ಕಲ್, ದಟ್ಸ್ ಅ ರೆಸ್ಟ್ರಿಕ್ಟೆಡ್ ಏರಿಯಾ. ಯು ಶುಡಂಟ್ ಫ್ಲೈ ದ ಡ್ರೋನ್ ಅಟ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ವೇರ್ ಡಸ್ ದಿಸ್ ಕಮ್? ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್, ಓಕೆ, ದ ಮಿನಿಸ್ಟರ್ಸ್ ಹೌಸ್, ಅಥವಾ ಮಿಲಿಟರಿ ಟ್ರೈನಿಂಗ್ ಕ್ಯಾಂಪ್ಸ್, ಹಾಗೆ ಹಲವಾರು ರೀತಿಯಾದಂಥ ನ್ಯಾಷನಲ್ ಬಾರ್ಡರ್ಸ್, ಹಾಗೆ ಹಲವಾರು ಕಾನ್ಫಿಡೆನ್ಷಿಯಲ್ ಜಾಗಗಳಲ್ಲಿ ರೆಡ್ ಝೋನ್ ಆಗಿ ಅಲರ್ಟ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಈ ಝೋನಲ್ಲಿ ನೀವು ಡ್ರೋನ್ನ ಫ್ಲೈ ಮಾಡಬೇಕು, ಅಲ್ಲಿ ಅಗತ್ಯ ಇದೆ ಅಂದಿದ್ರೆ ಯು ನೀಡ್ ಟು ಸೀಕ್ ದ ಪರ್ಮಿಷನ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ನೀವು ತೊಗೊಂಡ್ರೆ ಈ ಝೋನಲ್ಲಿ ನೀವು ಡ್ರೋನ್ನ ಆರಾಮಾಗಿ ಫ್ಲೈ ಮಾಡ್ಬೋದು. ಮೂವಿಂಗ್ ಆನ್, ರೆಡ್ ಸರ್ಕಲ್ ಸುತ್ತಾನೆ ಯೆಲ್ಲೋ ಕಲರ್ ಬಾರ್ಡರ್ ಇದೆ, ಯೆಲ್ಲೋ ಕಲರ್ ಸರ್ಕಲ್ ಇದೆ. ಸೊ ದಿಸ್ ಸರ್ಕಲ್ ಇಸ್ ಯೆಲ್ಲೋ ಝೋನ್. ಸೊ ಯೆಲ್ಲೋ ಝೋನಲ್ಲಿ ನೀವು ಡ್ರೋನ್ ಫ್ಲೈ ಮಾಡಬೇಕಂತಿದ್ರೆ ನಿಮಗೆ ATC ಇಂದ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಸೊ ATC ಇಸ್ ನಥಿಂಗ್ ಬಟ್ ಏರ್ ಟ್ರಾಫಿಕ್ ಕಂಟ್ರೋಲರ್. ಸೊ ಏರ್ಪೋರ್ಟಲ್ಲಿ ನೀವು ಒಂದು ದೊಡ್ಡ ಟವರ್ ನೋಡ್ತಿರಲ್ಲ, ದಟ್ ಇಸ್ ATC. ಇವರು ಆಕಾಶದಲ್ಲಿ ಹಾರಾಡುವಂಥ ಏರ್ಕ್ರಾಫ್ಟ್ಗಳು ಸೇಫ್ ಆಗಿ ಹಾರಾಡೋದಕ್ಕೆ, ಹಾಗೆ ಲ್ಯಾಂಡ್ ಆದಮೇಲೆ ಅದು ಸೇಫ್ ಆಗಿ ಲ್ಯಾಂಡ್ ಆಗಲಿಕ್ಕೆ ಗೈಡೆನ್ಸ್ನ ಕೊಡ್ತಾ ಇರ್ತಾರೆ. ಸೊ ಇವರಿಂದನೇ ಒಂದು ಯೆಲ್ಲೋ ಝೋನಲ್ಲಿ ಡ್ರೋನ್ ಫ್ಲೈ ಮಾಡಬೇಕಂದಿದ್ರೆ ನೀವು ATC ಮುಖಾಂತರ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಹಾಗೆ ರೆಸ್ಟ್ ಲೆಫ್ಟ್ ಔಟ್ ಏರಿಯಾ ಇಸ್ ಕಾಲ್ಡ್ ಆಸ್ ಗ್ರೀನ್ ಝೋನ್. ಸೊ ಈ ಗ್ರೀನ್ ಝೋನಲ್ಲಿ ನೀವು ಡ್ರೋನ್ ಫ್ಲೈ ಮಾಡಬೇಕಂದಿದ್ರೆ ಯು ನೀಡ್ ಟು ಫ್ಲೈ ಅಟ್ ಅ ರೇಂಜ್ ಆಫ್ 400 ಫೀಟ್. ಆ 400 ಫೀಟ್ನ ನೀವು ಎಕ್ಸೀಡ್ ಮಾಡುವಂಗಿಲ್ಲ. ಸೊ ಯು ನೀಡ್ ಟು ಫ್ಲೈ ವಿತ್ ಇನ್ ದಟ್ ರೇಂಜ್. ಸೊ ಪ್ರತಿ ಬಾರಿ ನೀವು ಡ್ರೋನ್ ಫ್ಲೈ ಮಾಡಬೇಕಂದಿದ್ರೆ ಯು ನೀಡ್ ಟು ಡೂ ಮ್ಯಾಂಡೇಟ್ರಿ ಪ್ರೀ ಫ್ಲೈಟ್ ವೆರಿಫಿಕೇಶನ್. ಅಂದರೆ ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮ್ ಹೋಗಿ ಏರ್ ಸ್ಪೇಸ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಎಂಟೈರ್ ಇಂಡಿಯನ್ ಮ್ಯಾಪ್. ಅಲ್ಲಿ ನೀವು ಫ್ಲೈ ಮಾಡ್ತಿರುವಂಥ ಏರಿಯಾ ಅಥವಾ ಲೊಕೇಶನ್ ಮೇಲೆ ಟೈಪ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ಸ್ ಇನ್ ಅ ಗ್ರೀನ್ ಝೋನ್, ಯೆಲ್ಲೋ ಝೋನ್ ಅಥವಾ ರೆಡ್ ಝೋನ್ ಅಂತ. ಸೊ ಇಫ್ ಇಟ್ಸ್ ಇನ್ ರೆಡ್ ಝೋನ್ ಯು ಶುಡಂಟ್ ಫ್ಲೈ ಬಿಕಾಸ್ ಇಟ್ಸ್ ಅ ರೆಸ್ಟ್ರಿಕ್ಟೆಡ್ ಝೋನ್. ಇಫ್ ಇಟ್ಸ್ ಎ ಯೆಲ್ಲೋ ಝೋನ್, ಇಫ್ ಯು ವಾಂಟ್ ಟು ಫ್ಲೈ ಯು ನೀಡ್ ಟು ಟೇಕ್ ಅ ಪರ್ಮಿಷನ್ ಫ್ರಮ್ ದ ATC. ಆ್ಯಂಡ್ ಇಫ್ ಇಟ್ಸ್ ಅ ಗ್ರೀನ್ ಝೋನ್ ಯು ಕ್ಯಾನ್ ಫ್ಲೈ, ಬಟ್ ಕೀಪ್ ದ ಡ್ರೋನ್ ಅಂಡರ್ 400 ಫೀಟ್ ಅಥವಾ 120 ಮೀಟರ್ ಒಳಗಿರಬೇಕು. ಸೊ ಇಫ್ ದಿಸ್ ಇಸ್ ಕ್ಲಿಯರ್, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಆ್ಯಸ್ ಎ ಇಮೇಜ್ ಸಜೆಸ್ಟ್, ಯಾವುದೇ ರೀತಿಯಾದಂಥ ಪವರ್ ಪ್ಲ್ಯಾಂಟ್ಸ್ ಅಥವಾ ಫ್ಯಾಕ್ಟ್ರಿ ರೇಂಜಸ್, ಈ ಜಾಗಗಳಲ್ಲಿ ಡ್ರೋನ್ ಫ್ಲೈ ಮಾಡೋದು ಆಲ್ಮೋಸ್ಟ್ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಬಿಕಾಸ್ ದೋಸ್ ಆರ್ ಆಲ್ ದ ಕೆಮಿಕಲ್ ಕಂಪೋನೆಂಟ್ಸ್. ಹಾಗೆ ಡ್ರೋನಲ್ಲಿ ಇರುವಂಥ ಕೆಮಿಕಲ್ ಕಂಪೋನೆಂಟ್ ಇಸ್ ನಥಿಂಗ್ ಬಟ್ ಅ ಬ್ಯಾಟ್ರಿ. ಸೊ ದಿಸ್ ಮೇ ಲೀಡ್ ಟು ಫೈರ್, ಎಕ್ಸ್ಪ್ಲೋಷನ್. ಸೊ ಟು ಅವಾಯ್ಡ್ ದಟ್ ಥಿಂಗ್ ಆ್ಯಂಡ್ ಟು ಟೇಕ್ ಅಪ್ ಅ ಪ್ರಿಕಾಷನ್ ಯು ಶುಡಂಟ್ ಫ್ಲೈ ದ ಡ್ರೋನ್ ನಿಯರ್ ದ ಪವರ್ ಪ್ಲ್ಯಾಂಟ್ಸ್ ಆರ್ ಫ್ಯಾಕ್ಟ್ರಿ ಏರಿಯಾಸ್, ಆಲ್ ದೋಸ್ ಪ್ಲೇಸ್. ಮೂವಿಂಗ್ ಆನ್, ಈ ಪಿಕ್ಚರ್ ನಿಮಗೆ ತುಂಬ ಫೆಮಿಲಿಯರ್ ಆಗಿರುತ್ತೆ. ಸೊ ಮದುವೆ ಇವೆಂಟ್ಸ್ಗಳಲ್ಲಿ, ಜಾತ್ರೆಗಳಲ್ಲಿ, ಓಕೆ, ಈ ಟೈಮಲ್ಲಿ ಹಲವಾರು ರೀತಿಯಾದಂಥ ಡ್ರೋನ್ಸ್ಗಳು ಹಾರಾಡೋದನ್ನ ನೀವು ನೋಡಿರ್ತೀರ. ಬಟ್ ನಾನು ನಿಮಗೆ ಕೇಳುವಂಥ ಪ್ರಶ್ನೆ, ಓಕೆ, ಆರ್ ದಿಸ್ ಡ್ರೋನ್ ಆ್ಯಕ್ಚುಲಿ ಬೀನ್ ಅಲೌಡ್ ಟು ಫ್ಲೈ? ಯಾಕಂದರೆ ಅಷ್ಟೊಂದು ಜನರು ಇರ್ತಾರೆ,
ಅವರ ಪ್ರೈವಸಿ ಮ್ಯಾಟರ್ ಆಗುತ್ತೆ, ಅವರ ಲೈಫ್ ಮ್ಯಾಟರ್ ಆಗುತ್ತೆ. ಆರ್ ದಿಸ್ ಡ್ರೋನ್ಸ್ ಆಕ್ಚುಲಿ ಬೀನ್ ಅಲೌಡ್ ಟು ಫ್ಲೈ? ಐ ಆಮ್ ನಾಟ್ ಗೋನ್ ಆನ್ಸರ್ ದಿಸ್. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಸೊ ನಿಮಗೆ ಕ್ಲಿಯರ್ ಕಟ್ ಕ್ವಶನ್. ಈ ಡ್ರೋನ್ಸ್ಗಳು ಹಾರೋದನ್ನ ನೀವು ನೋಡಿರ್ತೀರಾ ಮದುವೆ ಇವೆಂಟ್ಸ್ಗಳಲ್ಲಿ, ಕ್ರೌಡಲ್ಲಿ, ಜಾತ್ರೆಗಳಲ್ಲಿ, ಓಕೆ, ವೆಡ್ಡಿಂಗ್ ಇವೆಂಟ್ಸ್ಗಳಲ್ಲಿ. ಆದರೆ ಆ ಡ್ರೋನ್ಸ್ ಆ್ಯಕ್ಚುಲಿ ಅಲೌಡ್ ಆಗಿದೆಯಾ ಟು ಫ್ಲೈ ದೇರ್ ಆರ್ ನಾಟ್? ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಬಿಲೋ. ಸೊ ಮೂವಿಂಗ್ ಆನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಯಲ್ ಯೂಸ್ ಕೇಸ್ ಆಫ್ ಡ್ರೋನ್ಸ್. ಡ್ರೋನ್ಸ್ಗಳು ಹಲವಾರು ಮದುವೆ ಫಂಕ್ಷನ್ಸ್ಗಳಲ್ಲಿ ಅಥವಾ ವೆಡ್ಡಿಂಗ್ ಶೂಟ್ಸ್ಗಳಲ್ಲಿ ನೀವು ನೋಡಿರ್ತೀರಾ. ಬಟ್ ಆ್ಯಕ್ಚುಲಿ ಆರ್ ದಿಸ್ ಡ್ರೋನ್ಸ್ ಲಿಮಿಟೆಡ್ ಟು ದಟ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಅಗ್ರಿಕಲ್ಚರ್ ಪರ್ಪಸ್. ಕೃಷಿ ಭೂಮಿಗಳಲ್ಲಿ ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ ಡ್ರೋನ್ಸ್ ಮುಖಾಂತರ ಹಲವಾರು ರೀತಿಯಾದಂಥ ಸ್ಪ್ರೇಯಿಂಗ್ಸ್ಗಳನ್ನು ಡ್ರೋನ್ ಮುಖಾಂತರನೇ ಮಾಡ್ತಾರೆ. ವೈ ಡ್ರೋನ್ ಹಿಯರ್? ಒಬ್ಬ ವ್ಯಕ್ತಿ ಅಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಹೋದರೆ, ನಂಬರ್ ಒನ್, ಅವರ ಹೆಲ್ತ್ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಸ್ಪ್ರೇಯಿಂಗ್ ಅಗೇನ್ ಕೆಮಿಕಲ್ ಆಗಿರುತ್ತೆ, ಅವ್ರ ಮೈ ಮೇಲೂ ಕೂಡ ಬೀಳುತ್ತೆ ಆ್ಯಂಡ್ ಅವ್ರ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೆಕೆಂಡ್ ಥಿಂಗ್, ಟೈಮ್ ಕನ್ಸಂಪ್ಷನ್. ಒಬ್ಬ ವ್ಯಕ್ತಿ 1 acre ಆಫ್ ಲ್ಯಾಂಡಿಗೆ ಆಲ್ಮೋಸ್ಟ್ 1 ಡೇ ಅಥವಾ ಹಾಫ್ ಅ ಡೇ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಟು ಸ್ಪ್ರೇ ಅಗೇನ್ ಆ್ಯಂಡ್ ಅಗೇನ್. ಅದೇ ಆ ಡ್ರೋನ್ನ ಒಂದು 10 ನಿಮಿಷದಲ್ಲಿ ಮುಗಿಸುತ್ತೆ. ನಂಬರ್ 3, ಡ್ರೋನ್ಸ್ಗಳು ಆ್ಯಕ್ಚುಲಿ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ನಂಬರ್ 3, ಡ್ರೋನ್ಸ್ಗಳು ಆ್ಯಕ್ಚುಲಿ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಮಾಡುತ್ತೆ. ಇವೆಲ್ಲ ಪಾಯಿಂಟ್ಸನ್ನು ನೀವು ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ಡ್ರೋನ್ಸ್ಗಳು ಸ್ಪ್ರೇಯಿಂಗಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಗ್ರಿಕಲ್ಚರ್ ಕೂಡ ಬರೀ ಸ್ಪ್ರೇಯಿಂಗ್ ಮಾತ್ರ ಸೀಮಿತ ಆಗಿರುತ್ತಾ? ಇಲ್ಲ. ಡ್ರೋನ್ಸ್ಗಳ ಮುಖಾಂತರ ಒಂದು ಭೂಮಿಯ ಫಲವತ್ತತೆನ ಕೂಡ ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಬೆಳೆದಿರುವಂಥ ಕೃಷಿ, ಅದರ ಹೆಲ್ತ್ ಮಾನಿಟರ್ ಕೂಡ ಮಾಡ್ಬೋದು. ಹೊರದೇಶದಲ್ಲಿ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನೀವು ಬೆಳೆಸುವಂಥ ದನ ಕರುಗಳನ್ನು ಮೇವಿಗೆ ಬಿಟ್ಟಿರ್ತೀರ, ಅದನ್ನು ವಾಪಸ್ ಮತ್ತೆ ಹಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನೀವೇ ಹೋಗಬೇಕಾಗತ್ತೆ. ಅದನ್ನು ಡ್ರೋನ್ಗಳ ಮುಖಾಂತರ ಕೂಡ ಮಾಡಲಾಗುತ್ತೆ. ಮೂವಿಂಗ್ ಆನ್, ಫೋಟೋ ಆ್ಯಂಡ್ ವಿಡಿಯೋ ಇಂಡಸ್ಟ್ರಿ. ಸೊ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಮೂವಿ ಇಂಡಸ್ಟ್ರೀಸ್ ಆರ್ ನೀವು IPL ಮ್ಯಾಚ್ ನೋಡುವಾಗ ಹಾಗೆ ಹಲವಾರು ರೀತಿಯಲ್ಲಿ ಡ್ರೋನ್ನ ಮುಖಾಂತರ ಕ್ಯಾಪ್ಚರಿಂಗ್ ಪ್ರೊಸೆಸ್ನ ಅಥವಾ ವಿಡಿಯೋ ಮೇಕಿಂಗ್ ಪ್ರೊಸೆಸ್ನ ನೀವು ನೋಡಿರ್ತೀರ ಆ್ಯಂಡ್ ಇಟ್ಸ್ ಆಲ್ಸೋ ಅ ಗ್ರೇಟ್ ಕರಿಯರ್ ಆಪ್ಷನ್. ನಂಬರ್ 3, ಮಿಲಿಟ್ರಿ ಯೂಸಸ್. 2016ರಲ್ಲಿ ನೀವು ನಮ್ಮ ಉರಿ ಅಟ್ಯಾಕ್ ಆಗಿರೋದ್ರ ಬಗ್ಗೆ ತಿಳಿದಿರ್ತೀರ. ನಮ್ಮ 19 ಸೋಲ್ಜರ್ಸ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಸೊ ಟು ಡೂ ಅ ಕೌಂಟರ್ ಅಟ್ಯಾಕ್, ನಮ್ಮ ದೇಶದ ಆರ್ಮಿಯವರು ಪ್ಲ್ಯಾನ್ ಮಾಡಿದೆ ಉರಿ ಅಟ್ಯಾಕ್. ಈ ಅಟ್ಯಾಕಲ್ಲಿ ಗರುಡ್ ಅನ್ನೋ ಒಂದು ಡ್ರೋನ್ನ ನಮ್ಮ ವೈರಿಗಳಿರುವಂಥ ಜಾಗಕ್ಕೆ ಕಳಿಸಿ ಎಕ್ಯುರೆಸಿ, ಅಂದರೆ ಅವರಲ್ಲಿ ಇದರ ಅಲ್ವಾ ಅಂತ ಸರ್ವೆ ಮಾಡಲಿಕ್ಕೆ ಕಳಿಸುತ್ತೆ. ಆ್ಯಂಡ್ ಒನ್ಸ್ ದೇ ಗೆಟ್ ದ ಕನ್ಫರ್ಮೇಷನ್, ಮಿಸೈಲ್ ಅಟ್ಯಾಕ್ ಆಗುತ್ತೆ ಆ್ಯಂಡ್ ದೆ ಡೆಸ್ಟ್ರಾಯ್ ಆಲ್ ದ ಎನಿಮೀಸ್. ಆ್ಯಂಡ್ ಟುಡೇಸ್ ಡೇಸ್ ವಾರ್ಫೇರ್ ನೀವು ನೋಡೋದಾದರೆ, ಇತ್ತೀಚಿನ ದಿನದ ರಿಪೋರ್ಟ್ಸ್ಗಳು ನೀವು ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಡ್ರೋನ್ಸ್ಗಳ ಮುಖಾಂತರ ಹಲವಾರು ರೀತಿಯಾದಂಥ ಅಟ್ಯಾಕ್ಸ್ಗಳನ್ನ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಜಸ್ಟ್ ವಿತ್ 1 ಕ್ಲಿಕ್ ಯು ಕ್ಯಾನ್ ಆಪರೇಟ್ ಹಂಡ್ರೆಡ್ಸ್ ಆಫ್ ಡ್ರೋನ್ಸ್ ಅಟ್ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಅಷ್ಟು ಅಡ್ವಾನ್ಸ್ ಆಗಿದೆ ಡ್ರೋನ್ ಇಂಡಸ್ಟ್ರಿ. ನಮ್ಮ ದೇಶದಲ್ಲಿ ಡ್ರೋನ್ ಇಂಡಸ್ಟ್ರಿ ತುಂಬ ವೇಗವಾಗಿ ಬೆಳೀತಿದೆ ಆ್ಯಂಡ್ ಇಟ್ಸ್ ಆಲ್ಸೋ ಅ ಕೆರಿಯರ್ ಆಪ್ಷನ್. ಸೊ ಡ್ರೋನ್ನ ಹಾರಿಸ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಡ್ರೋನ್ ಪೈಲಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದು ಒಂಥರ ನೀವು ಒಂದು ಬೈಕ್ನ ಬಿಡಬೇಕಂದ್ರೆ ಯು ನೀಡ್ ಟು ಹ್ಯಾವ್ ದ ಡ್ರೈವಿಂಗ್ ಲೈಸೆನ್ಸ್. ಅದೇ ರೀತಿ ಡ್ರೋನ್ ಪೈಲಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇದನ್ನ ಪಡಿಲಿಕ್ಕೆ ನೀವು ನಿಮ್ಮ ನಿಯರ್ ಬೈ ಇರುವಂಥ RPTO, ಅಂದರೆ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮ್ಗೆ ಏನೆಲ್ಲ ಟ್ರೈನಿಂಗ್ ಕೊಡಲಾಗುತ್ತೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಥಿಯರಿಟಿಕಲ್ ಕ್ಲಾಸಸ್ ಇರುತ್ತೆ. ಇದರ ಮುಖಾಂತರ ನಿಮಗೆ ಡ್ರೋನ್ ರೂಲ್ಸ್ 2021, DGCA, ಗವರ್ನೆನ್ಸ್ ಬಾಡಿ ಮತ್ತು ಡ್ರೋನ್ಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿನ ಕೊಡ್ತಾರೆ, ಹಾಗೆ ಕಲಿಸ್ತಾರೆ. ಅದಾದ ನಂತರ ನಿಮಗೆ ಸಿಮ್ಯುಲೇಷನ್ ಪ್ರೊಸೆಸ್ ಅಂತ ಇರುತ್ತೆ. ಅಂದರೆ ಡ್ರೋನ್ನ ನೀವು ಆ್ಯಕ್ಚುಲ್ ಆಗಿ ಹಾರಿಸ್ಲಿಕ್ಕಿಂತ ಮುಂಚೆ ನಿಮಗೆ ಡ್ರೋನ್ನ ಒಂದು ವರ್ಚುವಲ್ ವೇ ಆಗಿ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ನಾರ್ಮಲಿ ನೀವು ಹೇಗೆ ಮೊಬೈಲಲ್ಲಿ ಗೇಮ್ ಆಡ್ತಿರಲ್ಲ, ಅದೇ ರೀತಿ ನಿಮಗೆ ಒಂದು ಸಿಸ್ಟಮ್ ಮುಖಾಂತರ ಈ ಟ್ರೈನಿಂಗ್ನ ಕೊಡ್ತಾರೆ. ಸೊ ನೀವು ರಿಯಲ್ ಡ್ರೋನ್ನ ಫ್ಲೈ ಮಾಡೋಕೆ ನಿಮಗೊಂದು ಪ್ರಾಪರ್ ಗ್ರಿಪ್ ಸಿಗಲಿ ಅಂತ. ಸೊ ಯು ವಿಲ್ ಬಿ ಟ್ರೈನ್ ವಿತ್ ದ ಕಂಪ್ಯೂಟರ್ಸ್ ದೇರ್ ಆ್ಯಂಡ್ ಪ್ರಾಪರ್ ಆರ್ಗನೈಸ್ಡ್ ವೇ ಆಗಿ ನೀವು ಹೇಗೆ ಹಾರಿಸ್ಬೇಕು ಅಂತ ನಿಮಗೆ ಮಸಲ್ ಮೆಮೊರಿ ಟ್ರೈನಿಂಗ್ ಕೊಡ್ತಾರೆ. ಅದಾದ ನಂತರವೇ ಆಗೋದೇ ಒಂದು ರಿಯಲ್ ಫ್ಲೈಯಿಂಗ್. ಸೊ ಗ್ರೌಂಡ್ ಕ್ಲಾಸಸ್ ಮುಖಾಂತರ ನಿಮಗೆ ಒಂದು ರಿಯಲ್ ಫ್ಲೈಟ್ಸ್ನ ಟ್ರೈನಿಂಗ್ ಕೊಡಲಾಗುತ್ತೆ. ಅದರಲ್ಲಿ ಹಲವಾರು ರೀತಿಯಾದಂಥ ಎಕ್ಸಸೈಸ್ಗಳಿರುತ್ತೆ ವಿಚ್ ಇಸ್ ಬೀನ್ ಗಿವನ್ ಬೈ DGCA ಆ್ಯಕ್ಚುಲಿ. ಇದ್ರ ಜೊತೆಗೆ ನಿಮಗೆ ಹಂತ ಹಂತವಾಗಿ ಎಕ್ಸಾಮ್ಸ್ ಇರುತ್ತೆ. ಆಲ್ಮೋಸ್ಟ್ 3 ಇಂದ 4 ಎಕ್ಸಾಮ್ಸ್ ಇರುತ್ತೆ. ಈ ಎಕ್ಸಾಮ್ಸ್ಗಳನ್ನ ಕೂಡ ನೀವು ಕ್ಲಿಯರ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಒನ್ಸ್ ಯು ಆರ್ ಡನ್, ನಿಮಗೆ DGCA ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ
ನಿಮಗೆ ಒಂದು ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲಾಗುತ್ತೆ. ಡ್ರೋನ್ಸ್ಗಳು ಜಸ್ಟ್ ಫೋಟೋ ಕ್ಯಾಪ್ಚರಿಂಗ್ ಅಥವಾ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಮಾತ್ರ ಇರೋದಲ್ಲ. ಡ್ರೋನ್ಸ್ಗಳ ಮುಖಾಂತರ ನೀವೊಂದು ಕೆರಿಯರ್‌ನ ಬಿಲ್ಡ್ ಮಾಡ್ಕೊಳ್ಬೋದು. ಡ್ರೋನ್ ಮುಖಾಂತರ ಹಲವಾರು ರೀತಿಯಾದಂಥ ಯೂಸ್ ಕೇಸಸ್‌ಗಳಿವೆ. ಅದನ್ನೆಲ್ಲ ತಿಳ್ಕೊಳ್ಳಿ. ಹಾಗೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಆಂಡ್ ವಿ ಆರ್ ರೆಡಿ ಟು ಆನ್ಸರ್ ಯು ಆಂಡ್ ಮೇಕ್ ದ ರಿಲೆವೆಂಟ್ ವಿಡಿಯೋಸ್ ಫಾರ್ ಯು ಗೈಸ್. ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಂದಿದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಮೀ ಆನ್ ಲಿಂಕ್ಡ್ಇನ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಐಡಿ ಆರ್ ಬಿನ್ ಲಿಂಕ್ಡ್ ಇನ್ ದ ಡಿಸ್ಕ್ರಿಪ್ಷನ್. G20 ಸಮಿಟ್‌ನಲ್ಲಿ ಡ್ರೋನ್‌ನ ಹಾರಿಸ್ತಿರುವಾಗ ಅರೆಸ್ಟ್ ಆಗಿರುವಂಥ ವ್ಯಕ್ತಿಯ ಕತೆ, ಹಾಗೆ ಝೋನ್ಸ್‌ಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾಲೆಡ್ಜ್ ಇದೆ. ಯು ಕ್ಯಾನ್ ವಾಚ್ ಇಟ್ ನೌ.